ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಪಾಪ್ ನನ್ನ ಮಗ ಹೋಗಿ ಹೋಗಿ ಇವಳನ್ನ ಲವ್ ಮಾಡವನೆ. ಇವ್ನು ಏನು ಬರ್ಬಾರ್ದು ಬಂದಿರೋದು. ಯವ್ವಾ, ಇವಳನ್ನ ನೋಡಿರೇನೆ ವಾಂತಿ ಬಂದಂಗೆ ಆಗ್ತೈತೆ. ಅಂಥದ್ರಲ್ಲಿ ಇವಳನ್ನ ಲವ್ ಮಾಡಿ ಇವಳಿಗೋಸ್ಕರ ಅಂಥ ಜಗಳ ಆಡ್ಕೊಂಡು ಹೋಗುತ್ತೆ. ಎಕ್ಸ್ಕ್ಯೂಸ್ ಮೀ, ಐ ಸಿಂಗ್ ಸಾಂಗ್. ದೇವಲೋಕ ಪ್ರೇಮಲೋಕ ನಮ್ಮ ಮನೆ ಈಗ, ಇಲ್ಲಿ ನಾನು ನನ್ನ ಗಂಡ ನಮ್ಮ ಫ್ಯೂಚರ್ ಮಗುವೇ. ಇನ್ನೇನಾರ ಸಣ್ಣಗಿದ್ಬಿಟ್ಟಿದ್ರೆ ಅದೇನು ಆಡಿರೋಳು. ಕಾಲವನ್ನು ತಡೆಯೋರು ಯಾರೂ ಇಲ್ಲ, ನನ್ನಿಂದ ಸೀನನ್ನ ಸೀನನಿಂದ ನನ್ನ ದೂರ ಮಾಡಲು ಯಾರಿಗೂ ಆಗಲ್ಲ. ಏ ಉರ್ಸ್ತಿದ್ಯಾನೆ, ಉರ್ಸು ಉರ್ಸು. ಮಗ ಆಡೋದು ಹಂಗೆ, ಜನ ಮಾಡೋದು ಹಂಗೆ ಅಂತ ಮಾಡ್ಬಿಟ್ಟು ಹೋಗ್ಬಿಟ್ಟ. ಬೇಕು ನನ್ನ ಮಗ. ಯಾಕೆ ಮದರ್ ಇಲ್ಲ, ಸ್ಟಮಕ್ ಅಪ್ಸೆಟಾ? ಅಯ್ಯಯ್ಯೋ, ಛೇ 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 ಛೇ, ಯು ಪೂರ್ ಗರ್ಲ್. ನೋ ಗರ್ಲ್, ನೋ ಗರ್ಲ್, ಯು ಪೂರ್ ಆಂಟಿ. ಆಕ್ಚುಲಿ ಯು ನೋಸು, ಲವ್ ಅಂದ್ರೆ ನಂದು ಸೀನಂದೇನೆ. ಇವತ್ತು ಜಗಳ ಆಡ್ತೀವಿ, ಆಮೇಲೆ ದೂರ ಆಗ್ತೀವಿ, ಮತ್ತೆ ಒಂದಾಗ್ತೀವಿ. ಜಸ್ಟ್ ಲೈಕ್ ಇನ್ ದ ಸಿನಿಮಾ, ಯುನೋ. ನೀವು ನನಗೆ ಅನ್ನ ಹಾಕಲಿಲ್ಲ ಅಂದಾಗಲೂ ನನಗೇನು ಬೇಜಾರಾಗಲಿಲ್ಲ. ಆದರೆ ನೀವು ನಂಗೆ ಅನ್ನ ಹಾಕಲಿಲ್ಲ ಅಂತ ಗೊತ್ತಾದಾಗ ಸೀನಂಗೆ ಬೇಜಾರಾಯ್ತಲ್ಲ, ಅದನ್ನ ನೋಡೆ ನನಗೆ ಖುಷಿಯಾಗಿದ್ದು. ಅವಾಗಲೇ ಗೊತ್ತಾಗಿದ್ದು ನನಗೆ, ಯಾಕೋ ಸೀನಂಗೆ ನನ್ನ ಮೇಲೆ ಪ್ರೀತಿ ಆಗಿದೆ ಅಂತ. ಅದು ಗೊತ್ತಾದ್ಮೇಲಂತೂ ನನಗೆ ತುಂಬ ಖುಷಿ ಆಗ್ತಾ ಇದೆ. ಖುಷಿಯಾಗಿದೆ ಏಕೋ ಸೀನನಿಂದಲೇ. ಹಾ ಹಾ ಹಾ. ಅಯ್ಯೋ ರೀ, ಇವಾಗ ಬಂದ್ರಾ? ಕೂತ್ಕೊಳ್ಳಿ, ತುಂಬಾ ಸುಸ್ತಾಗಿರ್ಬೇಕು. ಹೇಳಿ, ಜ್ಯೂಸ್ ತಗೊಂಡ್ಬರ್ತೀನಿ. ರೀ, ತಗೊಳ್ರಿ ಜ್ಯೂಸು, ತಗೊಳ್ರಿ. ಯೋ ಪಾಪ, ಎಷ್ಟು ಕೆಲಸ ಇತ್ತೋ ಏನೋ, ದಂಡಿದ್ದೀರಾ ಅನ್ಸತ್ತೆ. ತಾಳಿ, ಗಾಳಿ ಬೀಸ್ತೀನಿ. ಕುಡೀರಿ. ರೀ, ಏನು ಅಂದ್ರೆ ನಿಮ್ಗೊಂದು ವಿಷಯ ಗೊತ್ತಾ? ನಿಮಗೆ ನನ್ನ ಮೇಲೆ ಪ್ರೀತಿ ಆಗಿರೋ ವಿಷಯ ನಂಗೆ ಗೊತ್ತಾಗೋಯ್ತು. ನಿಮ್ಮ ಮನಸ್ಸಲ್ಲಿರೋ ಆ ಪ್ರೇಮ ದೇವತೆ ನಾನೇ ಅಂತ ಫಿಕ್ಸ್ ಆಗೋಯ್ತು. ಅಲ್ಲ, ಇನ್ನೂ ಅದೆಷ್ಟು ದಿನ ಅಂತ ಸುಳ್ಳು ಹೇಳ್ತೀರಾ? ನಿಮ್ಮ ಮನಸ್ಸಲ್ಲಿರೋ ಫೀಲಿಂಗ್ಸ್ ಎಲ್ಲ ನೀವು ಬಾಯಿ ಬಿಟ್ಟು ಬೇಗ ಬೇಗ ನಂಗೆ ಹೇಳ್ಬಿಡ್ಬಾರ್ದಾ? ಈಗ ಗೊತ್ತಾಯ್ತು ಈ ದರಿದ್ರ ಏನು ಏನು ಅಂತ. ನಿನ್ ಕೆಟ್ಟ ದೃಷ್ಟಿನ ನಮ್ ರತ್ನವನ್ ಮ್ಯಾಕ್ ಹಾಕ್ಬಿಟ್ಟ. ನೀವವತ್ತು ನಮ್ಮ ಮದ್ವೆಗೆ ಬಂದಿದ್ರಿ ಅಲ್ವಾ? ಕಾಲಿಗೆ ಬೀಳ್ತೀನಿ. ಅವತ್ತು ನೀವು ಯಾಕೆ ನನ್ನ ಕಾಲಿಗೆ ಬೀಳಕ್ಕೆ ಬಂದ್ರಿ? ಈ ಮದುವೆ ಆಗಬೇಡ ಅಂತ ಹೇಳಿದ್ರಿ. ನಿಮಗೆ ನನ್ನ ಕಂಡ್ರೆ ಇಷ್ಟ ಇಲ್ವಾ? ಅಯ್ಯೋ ಭಗವಂತ, ಅಳ್ಬೇಡಿ, ನಾನು ನಿಮ್ಮನ್ನು ಬೈತಾ ಇಲ್ಲ. ನಮ್ಮ ಭಾವ ನಿಮ್ಮನ್ನು ಬೈದ್ರಲ್ವಾ, ನೀವು ಅದಕ್ಕೆ ಬೇಜಾರು ಮಾಡ್ಕೋಬೇಡಿ.
ದೇವರು ಅಂತ ಒಬ್ಬ ಇರ್ತಾನಂತೆ. ಅವನ ಹತ್ರ ನಿಮ್ಮ ಕಷ್ಟನ ಹೇಳ್ಕೊಂಡ್ರೆ ಎಲ್ಲನೂ ಸರಿ ಹೋಗುತ್ತಂತೆ. ಆಯ್ತಾ? ಏನು ಹೇಳಪ್ಪ, ನಿನ್ನ ಮಾತಿಗೆ ಏನು ಹೇಳಿ? ನನಗೊಂದು ತಿಳಿತಿಲ್ಲ. ನಿಮಗೂ ಏನೂ ತಿಳಿಯೋದಿಲ್ವಾ? ನನಗೂ ಏನೂ ತಿಳಿಯೋದಿಲ್ವಂತೆ. ನಾನು ಪೆದ್ದ ಅಂತೆ. ಹಾಗಂತ ಎಲ್ಲರೂ ಹೇಳಬೇಕಾದ್ರೆ ನಿಮ್ಮ ಮಗಳಿದ್ದಾಳಲ್ವಾ ರಾಣಿ, ಅವಳು ನನಗೆ ಹೇಳ್ಕೊಟ್ಲು. ನಾನು ದೊರೆ ಅಂತೆ, ಮುಂದೆ ಎಲ್ರನ್ನೂ ಗೆಲ್ತೀನಂತೆ. ಇವಾಗ ನೋಡಿ ನಾನು ಹೇಗಿದ್ದೀನಿ ಅಂತ. ನಾನಿವಾಗ ರಾಜನ್ ಥರ ಇದ್ದೀನಿ. ಅವಳೇ ನನ್ನನ್ನು ಈ ರೀತಿ ಮಾಡಿದ್ದು. ನೀವು ಅವಳ ಹತ್ರ ಇದ್ದರೆ ಅವಳು ನಿಮ್ಮನ್ನು ಗೆಲ್ಲಿಸ್ತಾಳೆ. ಎಂಥ ಮಗಿನಂತ ಮನ್ಸಪ್ಪ, ನಿನ್ನಂಥ ಮಗಿನಂಥ ಮನ್ಸದ ಜೊತೆ ನನ್ನ ಮಗಳು ಹೆಂಗೆ ಜೀವನ ಮಾಡ್ತಾಳೋ ಅಂತ ಭಯಪಟ್ಟಿದ್ದೆ. ಆದರೆ ನಿನ್ನ ಮನಸ್ಸು ಬರೀ ಮಗಿನ ಮಾತ್ರ ಅಲ್ಲ, ದೇವ್ರ ಮನಸ್ಸಿದ್ದಂಗೆ. ಒಂದಲ್ಲ ಒಂದು ದಿವಸ ನನ್ನ ರಾಣಿ ನಿನ್ನನ್ನು ದೊರೆ ಮಾಡೇ ಮಾಡ್ತಾಳೆ. ಇಲ್ಲ, ನಾನಿವಾಗ ದೊರೆನೇ. ನಿಮಗೂ ಒಳ್ಳೆಯದಾಗತ್ತೆ, ಅಳಬೇಡಿ. ಅವರೆಲ್ಲ ಕೋಪ ಮಾಡಿಕೊಂಡು ನಿಮ್ಮನ್ನು ಬೈದಾಗ ದೇವ್ರನ್ನ ನೆನೆಸ್ಕೊಳ್ಳಿ, ಎಲ್ಲ ಒಳ್ಳೆಯದಾಗತ್ತೆ. ಆಯಿತಾ? ಎಂಥ ಬುದ್ಧಿ ಮಾತು ಹೇಳಿದೆ ನನಗೆ ನೀನು. ನಿನ್ನನ್ನು ಪೆದ್ದ ಅಂದವ್ರ ಬಾಯಲ್ಲಿ ಹುಳ ಬೀಳತ್ತೆ. ಚೀ, ಹುಳ ಎಲ್ಲ ಬೀಳಬಾರ್ದು. ಸಕ್ಕರೆ, ತುಪ್ಪ, ಹಣ್ಣು, ಊಟ ಇದೆಲ್ಲ ಬಿದ್ದರೆ ಚೆನ್ನಾಗಿರುತ್ತೆ ಅಲ್ವಾ? ನೋಡಿದ್ರಾ, ನಾನು ನಿಮ್ಮನ್ನು ನಗಿಸ್ಬಿಟ್ಟೆ. ನಾನು ನಿಮ್ಗೆ ಆಮೇಲೆ ಸಿಗ್ತೀನಿ. ಆಯಿತಾ? ಆಯ್ತಪ್ಪ, ದೇವ್ರು ಒಳ್ಳೇದು ಮಾಡಲಿ. ಟಾಟಾ. ಮಕ್ಕಳವ, ನನಗೆ ಸಮಾಧಾನ ಮಾಡಕ್ಕಂತಾನೆ ನನ್ನ ಅಳಿಯನ ಮಗಿನ ರೂಪದಲ್ಲಿ ಕಳಿಸ್ತೀಯ. ಎಲ್ಲ ತಿಳಿ ಆಗ್ತೈತೆ. ಹಿಂಗೆ ಕಷ್ಟಗಳನ್ನೆಲ್ಲ ಮಂಜಿನಂಗೆ ಕರೆಸ್ಬಿಡು ತಾಯಿ, ಮಂಜಿನಂಗೆ ಕರಗಿಸ್ಬಿಡು. ಏನ್ ಕನ್ಸ್ ಕಾಣ್ತಿದ್ಯಾ? ನಾನು ನಿನ್ನನ್ನು ಪ್ರೀತಿಸ್ತಾ ಇದ್ದೀನ. ಪ್ರೀತಿ ಅಂತೆ ಪ್ರೀತಿ. ನೀನ್ ಹೆಂಗಿದ್ಯಾ ಗೊತ್ತಾ? ಯಾವ ತರ ಕನ್ನಡಿಲಿ ನೋಡ್ಕೊಂಡಿದ್ಯಾ? ಅದು ಕರೆಕ್ಟೇ. ನೀನ್ ಇಡೀ ದೇಹ ಕಾಣಿಸೋ ತರ ಕನ್ನಡಿ ಇಡೀ ಮಾರಿಗುಡಿಲೇ ಇಲ್ವಲ್ಲ. ಮತ್ ಹೆಂಗ್ ನಿನ್ ತೋರ್ಸೋದು? ಮಾರಿಗುಡಿ ಕೆರೆತೋ ಕರ್ಕೊಂಡೋಯ್ತೀನಿ, ಅಲ್ಲೋಗಿ ನಿಂತ್ಕೋ. ನೀನು ಬಿಂಬ ಹೆಂಗೈತೆ ಅಂತ ಪೂರ್ತಿಯಾಗಿ ಕಾಣಿಸುತ್ತೆ. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ